ನಮಸ್ಕಾರ. ನಾನು ಅಡ್ವೊಕೇಟ್ ಎ.ಬಿ. ಕಡಪಟ್ಟೆ. ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ AIB ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸ್, ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸ್, ಅದೇ ರೀತಿಯಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ಗಳು ಯಾವ ರೀತಿ ಇರ್ತಾವ ಮತ್ತು ದಿವಾನಿ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಬಹುದು ಅನ್ನೋದ್ರ ಬಗ್ಗೆ ನಾವು ಈಗ ನೋಡೋಣ. ಅದೇ ರೀತಿಯಾಗಿ ಈಗ ಆಲ್ರೆಡಿ ನಾನು 4 ಭಾಗಗಳಾಗಿ ವಿಡಿಯೋಗಳನ್ನ ಮಾಡಿದ್ದೇನೆ. ಅದೇ ರೀತಿಯಾಗಿ ಇದು 5ನೇ ಭಾಗವಾಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಇದರಲ್ಲಿ 21ರಿಂದ 25ರವರೆಗೆ ಕ್ವಶನ್ಸ್ ಇರ್ತಾವ, ಅಂದ್ರೆ 5 ಕ್ವಶನ್ಸ್ ಇರ್ತಾವ. ಇದರಲ್ಲಿ 21ನೇ ಕ್ವಶನ್ ಅನ್ನ ನೋಡುವುದಾದ್ರೆ ದಾವೆಯನ್ನ ಹೂಡುವುದು ಎಂದರೆ ಏನು ಅಂತ ಹೇಳಿದ. ಇದಕ್ಕೆ ಆಪ್ಷನ್ಸ್ ಅನ್ನ ನೋಡುವುದಾದ್ರೆ ಎ ವಾದ ಪತ್ರ ಮತ್ತು ಪ್ರತಿವಾದ ಪತ್ರ ಸಲ್ಲಿಸುವುದು ಅಂತ ಹೇಳಿ. ಅದೇ ರೀತಿಯಾಗಿ ಬಿ ಆಪ್ಷನ್ಸ್ ಅನ್ನ ನೋಡುವುದಾದ್ರೆ ವಾದ ಪತ್ರವನ್ನ ಸಲ್ಲಿಸುವ ಮೂಲಕ ಅಥವಾ ನೇಮಿಸಲಾದ ಇತರ ರೀತಿಯಲ್ಲಿ ಪ್ರತಿಯೊಂದು ದಾವೆಯನ್ನ ಸಲ್ಲಿಸುವುದು. ಅದೇ ರೀತಿಯಾಗಿ ಸಿ ನೋಡುವುದಾದ್ರೆ ವಾದ ಪತ್ರ ಸಲ್ಲಿಸಬಹುದು. ಅದೇ ರೀತಿಯಾಗಿ ಡಿ ನೋಡುವುದಾದ್ರೆ ಪ್ರತಿವಾದ ಪತ್ರ ಸಲ್ಲಿಸುವುದು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಿ ವಾದ ಪತ್ರವನ್ನ ಸಲ್ಲಿಸುವ ಮೂಲಕ ಇತರ ನಿಯಮಿಸಲಾದ ಇತರ ರೀತಿಯಲ್ಲಿ ಪ್ರತಿಯೊಂದು ದಾವೆಯನ್ನ ಸಲ್ಲಿಸುವುದು ಅಂತ ಹೇಳಿ ಹೇಳ್ತದ. ಅದೇ ರೀತಿಯಾಗಿ 22ನೇ ಕ್ವಶನ್ ಅನ್ನ ನೋಡಿದಾದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಟಿಮ್ ಪ್ರತಿವಾದಿಗೆ ಸಮನ್ ಬಗ್ಗೆ ಹೇಳ್ತದ. ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ಕಲಮು ಪ್ರತಿವಾದಿಗಳಿಗೆ ಸಮನ್ ಬಗ್ಗೆ ಹೇಳ್ತದ ಅಂತ ಹೇಳಿ ನಾವು ನೋಡೋದಾದ್ರೆ ಎ ಆಪ್ಷನ್ ಅಲ್ಲಿ 23ನೇ ಸೆಕ್ಷನ್, ಅದೇ ರೀತಿಯಾಗಿ ಬಿ ಆಪ್ಷನ್ ಅಲ್ಲಿ 24ನೇ ಸೆಕ್ಷನ್, ಅದೇ ರೀತಿಯಾಗಿ ಸಿ ಆಪ್ಷನ್ ಅಲ್ಲಿ 25ನೇ ಸೆಕ್ಷನ್, ಅದೇ ರೀತಿಯಾಗಿ ಡಿ ಆಪ್ಷನ್ ಅಲ್ಲಿ 27ನೇ ಸೆಕ್ಷನ್ ಇದೆ ಅಂತ ಹೇಳ್ತದ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಡಿ 27. ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ 27 ಪ್ರತಿವಾದಿಗಳಿಗೆ ಸಮನ್ಸ್ ಬಗ್ಗೆ ಹೇಳ್ತದ. ಅದೇ ರೀತಿಯಾಗಿ 23ನೇ ಕ್ವಶನ್ ಅನ್ನ ತೆಗೆದುಕೊಂಡ್ರೆ ತಪ್ಪಿದ್ದಕ್ಕಾಗಿ ದಂಡ ಎಂದರೆ ಏನು? ಇದಕ್ಕೆ ಆಪ್ಷನ್ ಅನ್ನ ನೋಡೋದಾದ್ರೆ ಎ ಏನ್ ಹೇಳ್ತದ ಅಂತಂದ್ರೆ ಅವನ ದಸ್ತಗಿರಿಗಾಗಿ ವಾರಂಟ್ ಅನ್ನು ಹೊರಡಿಸಬಹುದು. ಅದೇ ರೀತಿಯಾಗಿ ಬಿ ಏನ್ ಹೇಳ್ತದ ಅಂತಂದ್ರೆ ಅವನ ಸೊತ್ತನ್ನು ಜಪ್ತಿ ಮಾಡಬಹುದು ಮತ್ತು ಮಾರಾಟ ಮಾಡಬಹುದು. ಅದೇ ರೀತಿಯಾಗಿ ಸಿ ಏನ್ ಹೇಳ್ತದ ಅಂತಂದ್ರೆ 5,000 ಮೀರದ ದಂಡವನ್ನ ಅವನಿಗೆ ವಿಧಿಸಬಹುದು. ಅವನ ಹಾಜರಾತಿಗಳ ಬಗ್ಗೆ ಭದ್ರತೆಯನ್ನ ಒದಗಿಸುವಂತೆ ಆದೇಶ ಮಾಡಬಹುದು ಮತ್ತು ತಪ್ಪಿದ್ದಲ್ಲಿ ಅವನನ್ನು ಸಿವಿಲ್ ಬಂದಿಖಾನೆಗೆ ಕಳಿಸಬಹುದು. ಅದೇ ರೀತಿಯಾಗಿ ಡಿ ಏನ್ ಹೇಳ್ತದ ಅಂತಂದ್ರೆ ಮೇಲಿನವು ಎಲ್ಲವೂ ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ ಡಿ ಮೇಲಿನವುಗಳು ಎಲ್ಲವೂ. ಅಂದ್ರೆ ತಪ್ಪಿದ್ದಕ್ಕಾಗಿ ದಂಡ ಅಂದ್ರೆ ಸಿವಿಲ್ ದಿವಾನಿ ಪ್ರಕ್ರಿಯಾ ಸಂಹಿತೆಯಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಏನಾದ್ರೂ ತಪ್ಪಿದ್ದರೆ, ನ್ಯಾಯಾಲಯದ ಆದೇಶವನ್ನು ಮೀರಿದ್ರೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತದ ಅಂತಂದ್ರೆ ನ್ಯಾಯಾಲಯ ಅವನನ್ನ ದಸ್ತಗಿರಿನೂ ಮಾಡ್ಬೋದು, ವಾರೆಂಟ್ ಅನ್ನು ಹೊರಡಿಸಬಹುದು. ದಸ್ತಗಿರಿ ಮಾಡಕ್ ವಾರೆಂಟ್ ಅನ್ನು ಹೊರಡಿಸಬಹುದು, ಅವನ ಸೊತ್ತನ್ನು ಜಪ್ತಿನೂ ಮಾಡ್ಬೋದು, ಮಾರಾಟನು ಮಾಡ್ಬೋದು, 5,000 ಮೀರದವರೆಗೆ ಅವನ ದಂಡಾನು ಹಾಕ್ಬಹುದು. ಅದೇ ರೀತಿಯಾಗಿ ಅವನು ಎಲ್ಲಾದ್ರೂ ಅಷ್ಟಕ್ಕೂ ಮೀರಿದಪ್ಪ ಅಂತಂದ್ರೆ ಅವನನ್ನ ಬಂದಿಖಾನೆಯಲ್ಲಿ ಕೂಡ ಇಡಬಹುದು ಅಂತ ಹೇಳ್ತದ. ಇವೆಲ್ಲ ಸರಿಯಾದ ಆನ್ಸರ್ ಏನು ಅಂತಂದ್ರೆ ಮೇಲಿನವು ಎಲ್ಲವೂ. ಅದೇ ರೀತಿಯಾಗಿ 24ನೇ ಕ್ವಶನ್ ಅನ್ನ ನೋಡಿದಾದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಟಿಮ್ ಬಡ್ಡಿ, ಕಲಂ ಟಿಮ್ ಖರ್ಚುಗಳ ಬಗ್ಗೆ ಹೇಳ್ತದೆ. ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ಕಲಂ ಬಡ್ಡಿ ಬಗ್ಗೆ ಹೇಳ್ತದ ಮತ್ತು ಯಾವ ಕಲಂ ಖರ್ಚು ಬಗ್ಗೆ ಹೇಳ್ತದ ಅಂತ ಹೇಳಿ ನಾವು ಕ್ವಶನ್ ಅನ್ನ ನೋಡ್ಬೋದು. ಅದಕ್ಕೆ ಸಂಬಂಧಿಸಿದ ಆಪ್ಷನ್ ಅನ್ನು ನೋಡಿದ್ರೆ ಎ 34, 35, ಅದೇ ರೀತಿಯಾಗಿ ಬಿ ಸೆಕ್ಷನ್ 36, ಸೆಕ್ಷನ್ 37, ಅದೇ ರೀತಿಯಾಗಿ ಸಿ ನೋಡೋದಾದ್ರೆ ಸೆಕ್ಷನ್ 38, ಸೆಕ್ಷನ್ 39, ಅದೇ ರೀತಿಯಾಗಿ ಡಿ ನೋಡೋದಾದ್ರೆ 40 ಮತ್ತು 41ನೇ ಸೆಕ್ಷನ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ 34, 35. ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಕಲಂ 34 ಏನ್ ಹೇಳ್ತದ ಅಂತಂದ್ರೆ ಬಡ್ಡಿ ಬಗ್ಗೆ ಹೇಳ್ತದ. ಅದೇ ರೀತಿಯಾಗಿ ಕಲಂ 35 ಏನ್ ಹೇಳ್ತದ ಅಂತಂದ್ರ ಖರ್ಚುಗಳ ಬಗ್ಗೆ ಹೇಳ್ತದ. ಅದೇ ರೀತಿಯಾಗಿ 25ನೇ ಕ್ವಶನ್ ಅನ್ನ ನೋಡೋದಾದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ 35A ಏನು ಹೇಳ್ತದೆ ಅಂತ ಹೇಳಿ ಕೇಳ್ತಾರ. ಅದಕ್ಕೆ ಸಂಬಂಧಿಸಿದ ಆಪ್ಷನ್ ಅನ್ನ ನೋಡೋದಾದ್ರೆ ಎ ಅಪೀಲಿನಲ್ಲಿ ಖರ್ಚು, ಬಿ ತೀರ್ಪಿನೊಳಗೆ ಖರ್ಚು, ಸಿ ಸುಳ್ಳು ಅಥವಾ ಕಿರುಕುಳಕಾರಿ ಕ್ಲೇಮುಗಳು ಅಥವಾ ಪ್ರತಿವಾದಿಗಳ ಸಂಬಂಧದಲ್ಲಿ ಪರಿಹಾರಾರ್ಥ ಖರ್ಚುಗಳು, ಅದೇ ರೀತಿಯಾಗಿ ಡಿ ಮೇಲ್ನವು ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಸಿ.
ಸುಳ್ಳು ಅಥವಾ ಕಿರುಕುಳಕಾರಿ ಕ್ಲೇಮ್ಗಳು ಅಥವಾ ಪ್ರತಿವಾದಿಗಳ ಸಂಬಂಧದಲ್ಲಿ ಪರಿಹಾರಾರ್ಥ ಖರ್ಚುಗಳ ಬಗ್ಗೆ ಹೇಳ್ತದ. ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕಲಂ 35A ಏನ್ ಹೇಳ್ತದ ಅಂತಂದ್ರೆ ಸುಳ್ಳು ಅಥವಾ ಕಿರುಕುಳಕಾರಿ ಕ್ಲೇಮ್ಗಳು ಅಥವಾ ಪ್ರತಿವಾದಿಗಳ ಸಂಬಂಧದಲ್ಲಿ ಪರಿಹಾರಾರ್ಥ ಖರ್ಚುಗಳ ಬಗ್ಗೆ ಹೇಳ್ತದ. ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಆದ ಕಾರಣ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಶೇರ್ ಮಾಡಿ ಹಾಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.